ಮುದ್ದೆ ಮೇಲವ್ರೆ ಕಾಳು ಪಟ್ಟಗುಂಡು ಹೊಟ್ಟೆ ತುಂಬ ಬಿಟ್ಕೊಂಡವನೇ ಕ್ವಾರ್ಮೀಸೆಗಳ ಬೋಟಾಟಕ್ಕೆ ದಾಸಯ್ಯು ರಾಗಿ ಬೀಸೋ ರಾಜ್ಯದೊಳಗೆ ರಂಗ್ ನೋಡಣ್ಣ ಮಂಕ ಅಲ್ಲ ಕಾಣೋ, ನೀನ್ ನಿಂತಿರೋ ರೆಂಬೆನ ನೀನೇ ಕಡಿತಾ ಇದೆಯಲ್ಲ. ಆ ರೆಂಬೆ ಮುರಿದು ಬಿದ್ರೆ ನೀನ್ ಏನಾಗ್ತೀಯ ಅಂತ ಗೊತ್ತೋ? ಏನಾಗ್ತೈತೆ ಅಪ್ಪಚ್ಚಿ. ಹಂಗಾದ್ರೆ ನೀನು ಈ ಕೊಂಬೆ ತಳಗೆ ನಿಂತ್ಕೊಂಡಿದೀಯಾ, ಇದ್ರ ಜೊತೆ ನಾನು ನಿನ್ ಮ್ಯಾಗ ಬಿದ್ರೆ ನೀ ಅಪ್ಪಚ್ಚಿ ಆಗೋಯ್ತಿಯಲ್ಲ. ಪರವಾಗಿಲ್ವೇ? ನಿನಗೂ ಬುದ್ಧಿ ಇದೆ. ಬುದ್ಧಿಯ ನಿಮ್ಮಪ್ಪನ ಮನೆ ಗಂಟ ನಿನ್ನೊಬ್ಬಂತವೇ ಇರಾಕೆ. ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ನಾಗೆ ಊರ್ನ ತುಂಬದಾಗೆ ಬುದ್ಧಿನೂ ಕೊಟ್ಟಿರ್ತಾನೆ ದ್ಯಾವ್ರು. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಎಲ್ಲ ಇವನ ಮಕಾಯಿ ನೋಡ್ತೀನಿ ಸರ್ಕತ್ನಾಗೆ ಸರ್ಕಳೆ. ಎಟ್ಟನ್ ಮುದ್ದೆ ಮೇಲವ್ರೆ ಕಾಡು ಪಟ್ಟ. ಇಳಿಯೋ ಕೆಳಗೆ, ಇಳಿಯೋ. ನಾನ್ ಯಾರು ಅಂತ ಗೊತ್ತೇನೋ? ನೋಡಿದ್ರೆ ಗೊತ್ತಾಯ್ಕಿಲ್ವಾ? ನೀನು ಕುದುರೆ ಕಾಯೋನು, ನಾನು ಕುರಿ ಕಾಯೋನು. ಅಲ್ಲ ಕಾಣೋ, ನಾನು ಈ ರಾಜ್ಯದ ಮಂತ್ರಿ. ಮಂಕ್ರಪ್ಪನ ಗೆಪ್ತಿ ಬಂತು ಬಿಡು. ಅವತ್ತು ಏನೋ ತಪ್ಪನ ಮಗಳು ಸೋಪಂದಾಗೆ ನಾನ್ ಮ್ಯಾಗ ಕೂತ್ಕೊಂಡು ಚಪ್ರ ಹಾಕ್ತಿದ್ದಾಗ ನೀನ್ ಜೋಡ್ ಕುದ್ರೆ ಸಾರೋಟ್ನಾಗ ಕೂತ್ಕೊಂಡು ನನ್ ಕಾಲ್ ಕೆಳಗೆ ನುಸ್ಕೊಂಡು ಹೋಗಿಲ್ವಾ? ನುಸ್ಕೊಂಡು ಟಕ್ಕು 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 ಅಂತ. ಕಪಟವಿಲ್ಲದ ನಡೆ ನೋಡಿ. ನಿನ್ನ ಸುಳ್ಳು ಕಪಟ ಇಲ್ಲ ನಾವ್ ಇಟ್ಕೊಂಡ್ರೆ ಊರ್ನಾಗೆ ಮಳೆ ಬೆಳೆ ಆಯ್ತದಪ್ಪ ಮಂಕ್ರಪ್ಪ. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಾಣೋ. ಅದ್ಯಾಕಪ್ಪ, ಏನಾಗೈತೆ ನಂಗೆ? ಮುಂಜಾನೆಯಿಂದ ಸಂಜೆ ಗಂಟ ಕುರಿ ಕಾಯ್ತೀನಿ, ಇಟ್ಟೊತ್ತಾಗೆ ಮರ್ದ್ನೆಲ್ಲ ಕುಂತು ಇಟ್ಟು ಮುದ್ದೆ ಕಡಿತೀನಿ, ರಾತ್ರಿಯಾಗೆ ಹೊಟ್ಟೆ ತುಂಬಾ ಉಂಡು ಕಾಳವನ್ ಗುಡಿ ಜಗಲಿ ಮೇಗೆ ಬೆಚ್ಚು ಕಂಬಳಿ ಹೊತ್ಕೊಂಡು ಬಿದ್ಕೋತೀನಿ. ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವೇನೋ? ಅದ್ಯಾಕಿಲ್ಲ, ಇಲ್ವಾ ಗುಡಿಯಾಗೆ ಬೀರಪ್ಪ. ಅವನೇ ನಮ್ಮಪ್ಪ, ಕಾಳವನೇ ನಮ್ಮವ್ವ. ಹೆಂಡತಿ ಅವಳು ಯಾಕೋ ಇಷ್ಟೊಂದು ನಾಚ್ಕೋತಾ ಇದೀಯಾ? ಹೆಂಡತಿ ಇಲ್ಲೇನೋ? ಇನ್ನೂ ಮನೆಯಾಗಿಲ್ಲ. ನನ್ನ ಜೊತೆಲಿ ಬರ್ತೀಯೋ? ಅದ್ಯಾಕ? ಒಳ್ಳೆ ಹುಡುಗಿನ ನೋಡಿ ನೀನು ಮದುವೆ ಮಾಡಿಸ್ತೀನಿ ಕಣೋ. ಹುಡುಗಿ ಹುಡುಗಿ? ಓ, ಮಂಕ್ರಪ್ಪನ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡಿಸೋ ಕೆಲಸ ಕೇಳಿದು ಬಿಟ್ಟ. ಲೇ, ಮದುವೆ ಮಾಡಿಸೋದು ಒಂದು ಪುಣ್ಯದ ಕಾರ್ಯ ಕಣೋ. ಮಂಕ್ರಪ್ಪ ಹೆಣ್ಣೆಂಗವಳೆ? ನಿನಗೆ ಹೇಗಿರ್ಬೇಕು? ಕೆಂಪಿಗೆ ಒಳ್ಳೆ ತೊಂಡೆ ಹಣ್ಣಿದ್ದಂಗಿರ್ಬೇಕು. ಇಟ್ ಮುದ್ದೆ ಮಾಡಕ್ ಬರ್ಬೇಕು, ಹಾಲ್ ಕರಿಯಕ್ ಬರ್ಬೇಕು, ಕುರಿ ಕಾಯಕ್ ಬರ್ಬೇಕು. ಅಯ್ಯೋ ಮಂಕ, ನಾನೀಗ ನಿನಗೆ ಮದುವೆ ಮಾಡಿಸ್ಬೇಕು ಅಂತಿರೋದು ರಾಜಕುಮಾರಿ ಕಣೋ. ದೊರೆ ಮಗಳು ರಾಜಕುಮಾರಿ ನನ್ ಮದುವೆ ಮಾಡ್ತಾಳ? ಅವಳಿಗೇನ್ ಬತ್ತಪ್ಪ ದೊಡ್ಡ ರೋಗ? ಮಂಕ್ರಪ್ಪ, ಅವಳೇನ್ ಕುರುಡಿನ ಇಲ್ಲ ಕುಂಟಿನ ಇಲ್ಲ ಹುಚ್ಚಿನ? ಏನು ಇಲ್ಲ ಕಣೋ. ಮತ್ತೆ ಅದ್ಯಾಕೆ ಅವಳು ನನ್ ಮದುವೆ ಮಾಡ್ಕೊತಾಳೆ? ಅವಳಿಗೆ ರಾಜ ಮಹಾರಾಜರು ಬೇಡವಂತೆ, ನಿನ್ನಂತ ಜಾಣನೇ ಬೇಕಂತೆ. ಅದ್ಯಾಕಂತೆ? ನೀನು ತುಂಬಾ ಅದೃಷ್ಟವಂತ ಅದಕ್ಕೆ. ಹಂಗ? ಏ ಕೆಂಪ, ಕರಿಯ, ಕಾಳ, ಜವರ, ಚೆನ್ನ, ತಿಮ್ಮ, ಬೀರ, ದೊರೆ ಮಗಳನ್ನ ಮದುವೆ ಮಾಡ್ಕೊತಾರಂತೆ. ಬರಲ್ಲ ಉಂಟ್ಕ ಬರವ. ಬರ್ರಿ. ಅದೆಲ್ಲ ಈಗ ಬೇಡ ಕಣೋ, ನಾನು ಹೇಳ್ತೀನಿ ಬಾರೋ. ಹೀರೋ ಹರ್ಚ್ಕತಾವ, ಹೇಳ್ಬಿಟ್ಟು ಬರ್ತೀನಿ. ಯಾಕ್ರಲ್ಲೇ ಹರ್ಚ್ಕತ್ತಿದ್ರ? ಎದ್ರಕಬಿಡಿ ಕಣ್ರು. ದೊರೆ ಮಗಳನ್ನ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವೆಲ್ಲ ಹುಷಾರ ಮೇಯ್ಕೊಂಡೋಗಿ ದೊಡ್ಡಿಗೆ ಸೇರ್ಕೊಳ್ಳಿ. ಹೆದರ್ಕಬೇಡಿ, ಬೇಗ ಬಂದ್ಬಿಡ್ತೀನಿ. ಬರ್ತೀನಿ ಕಣ್ರು. ಅಳ್ಬೇಡ್ರು ಬಂದ್ಬಿಡ್ತೀನಿ ಕಣ್ರಲ್ಲ ಬೇಗ. ದೊಡ್ಡ ಕೊಟ್ಟು ಹೋಗಿ ದೊಡ್ಡಿಗೆ. ಆಯ್ತೇನೋ ನೀನ್ ಅಕ್ವಾಲು. ಆಯ್ತು, ಬಾ ಕುದುರೆ ಮೇಲೆ ಕೂತ್ಕೋ. ಏನ್ ಪಸಂದ್ ಆಗೈತಪ್ಪ ಮನೆ. ಕನಸನಾಗಿ ನೋಡ್ದಾಗೈತೆ. ಏನ್ ಮಂಕ್ರಪ್ಪ, ಇದೇನಾ ಮಹಾರಾಜರ ಮನೆ? ಯಾಕಪ್ಪ, ಯಾರ್ ಸತ್ರು ಅಂತ ಇದೇ ಚಚ್ಕತಾ ಇದ್ದೀಯಾ? ಇದು ನನ್ನ ಮನೇನೋ. ನಿನ್ನ ಮನೇನಾ? ಏನ್ ನೀನೇ ಕಟ್ಸಿದ್ದ? ಅಲ್ಲ, ನಿಮ್ ತಾತ ಕಟ್ಸಿದ್ದ? ಅವರಪ್ಪ ಕಟ್ಸಿದ್ದು. ಅವರಪ್ಪ ಕಟ್ಸಿದ್ದ? ಮಹಾರಾಜರು ಕೊಟ್ಟಿದ್ದು. ಓ, ಮಹಾರಾಜರು ಕೊಟ್ಟಿದ್ದ? ಮಹಾರಾಜರಿಗೆ ಯಾರು ಕೊಟ್ಟಿದ್ದು? ಅವರಪ್ಪ ಕೊಟ್ಟಿದ್ದು.
ಅಯ್ಯ ಮಂಕಿ ಅವರಪ್ಪನವರಪ್ಪ ಭಗವಂತ ಕೊಟ್ಟಿದ್ದ ಕಣೆ. ಹೌದಪ್ಪ, ಹೌದು ಹೌದು. ಏನ್ ಮಂಕ್ರಪ್ಪ ಈ ಮನೆಯಾಗ ಯಾರ್ಯಾರವ್ರೆ? ನಾನು ನನ್ನ ಮಗ. ಏನ್ ಮಂಕ್ರಪ್ಪ ಇಬ್ಬರು ಮನೆ ಕಣಕ್ ಈಟೊಂದ್ ಜಾಗ ಬೇಕಾ? ಏಟೋ ಜನ ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿದ್ಕೋತಾರಲ್ಲ, ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದ? ಯೋಗ್ಯತೆಗೆ ತಕ್ಕ ಹಾಗೆ ಅಂತಸ್ತು, ಅಂತಸ್ತಿಗೆ ತಕ್ಕ ಹಾಗೆ ಅರಮನೆ. ಈ ಪಾರ್ಟಿ ಮನೆ ಇರೋರನ್ನ ದೊಡ್ಡ ಮನಸ್ಸು ಅನ್ಸ್ಕೊಳ್ಳೋದು. ಹೌದು, ಗೊತ್ತಾಯ್ತಾ? ನೀನು ಹೀಗಾಗ್ಬೇಕು. ಯಾಕಾಗಬಾರ್ದು? ಆಗಬೈದು ಆಗಬೈದು. ಮಂಕ್ರಪ್ಪ ಸೊಳ್ಳೆ ಹೊಡೆದ. ಇದನ್ನ ಕರ್ಕೊಂಡೋಗಿ ವೇಷವೆಲ್ಲ ತೆಗೀರಿ, ಮುಖದಲ್ಲಿರೋ ವಿಭೂತಿ ಅಳಿಸಿ. ಅಯ್ಯೋ ನಿನ್ ಮನೆ ಕೈವಾಗ ಒಲ್ಲೆ ಒಲ್ಲೆ. ಯೋ ಬೀರಾದೇವ್ರ ದೂಟ ಕಡೆ ಇದು ಪ್ರಸಾದ. ಲೋ ವಿವೇಕಿ, ನಿನ್ನ ಪ್ರಸಾದ ಎಲ್ಲೂ ಹೋಗಲ್ಲ, ಸುಮ್ಮನೆ ಇರೋ. ಒಳ್ಳೆ ಗಂಡ ಗುಂಡಿ ಕಡೆ ನಿಂದು. ಹೇಳ್ಕೊಂಡೋ ಸ್ನಾನ ಮಾಡಿಸ್ರೋ. ತಾಣ? ಅಯ್ಯೋ ಒಲ್ಲೆ, ವರ್ಷಕ್ಕೊಂದ್ಸಲ ಹಬ್ಬ ಬತ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ನಮ್ ಪೂಜಾರಪ್ಪ ಹೇಳ್ತಾನೆ, ತಾಣ ಗೀಣ ಎಲ್ಲ ಮೈ ಕೈಗಲ್ಲ ಕಣೋ ಕಂದ, ಮನಸ್ಸಿಗೆ ಅಂತ. ಏಯ್ ಬಾರೋ ಇಲ್ಲಿ. ಯಾನ ನಿನಗೆ ರಾಜಕುಮಾರಿ ಬೇಕೋ ಬೇಡವೋ? ಅಯ್ಯೋ ನಿನ್ ನೆಗದು ಬಿದ್ದಿನ ಸಾಯವನು ಇಲ್ಲಿ ಗಂಟ ಕರ್ಕೊಂಡ್ಬಿಟ್ಟು ಬೇಕಾ ಬೇಡವಾ ಅಂತೀಯಲ್ಲ, ಬುದ್ಧಿ ಇದೆ ಐತೆ ನಿಂಗೆ? ಸ್ನಾನ ಮಾಡೋ. ಬರ್ರಪ್ಪ ಬರ. ಮಂಕರಪ್ಪ ಎಣ್ಣೆ ನೀರ ತಣ್ಣೀರ? ಅವರೆಲ್ಲ ಮಾಡಿಸ್ತಾರ, ಹೋಗೋ. ನಡೀರ ನಡೀರ. ದೇವಿ ದೇವಿ, ಸಂತೋಷದ ಸುದ್ದಿ. ಏನು? ಕಾಶ್ಮೀರದಿಂದ ರಾಜಕುಮಾರನನ್ನು ಕರೆತಂದಿದ್ದಾರೆ. ಸೌಂದರ್ಯದಲ್ಲಿ ಮನ್ಮಥನಂತೆ, ಪಾಂಡಿತ್ಯದಲ್ಲಿ ಬೃಹಸ್ಪತಿಯಂತೆ, ರಾಮಾಯಣದ ಶ್ಲೋಕಗಳೆಲ್ಲ ಕಂಠಪಾಠವಂತೆ, ಸಂಸ್ಕೃತ ಸಾಹಿತ್ಯ ಕರ್ತಲಾಮಲಕವಂತೆ. ಈ ಬಾರಿ ನಿಮಗೆ ಸೋಲು ಖಂಡಿತ. ಅದು ನನ್ನ ಅದೃಷ್ಟ. ಅಂಥ ವಿದ್ಯಾವಂತನಿಗೆ ಸೋತು ಅವನ ಮನಸ್ಸನ್ನು ಗೆಲ್ಲುವುದು ಸುಯೋಗ ತಾನೆ? ಮಹಾರಾಜರು, ಶಣ್ಣು ಶಣ್ಣು. ಓ ಮಂಕ್ರಪ್ಪ, ಮಂಕ್ರಪ್ಪ ಬಂದೆ. ಮಂಕ್ರಪ್ಪ, ಮಹಾರಾಜರು ಬಂದವ್ರೆ. ಮಹಾರಾಜರು ಎಲ್ಲಿ? ಅಲ್ಲೇ ನಿಂತ್ಕೊಂಡವ್ರೆ. ಕೈ ಮುಗಿ, ಕೈ ಜೋಡ್ಸು, ಕೈ ಜೋಡ್ಸು. ಅಯ್ಯೋ ಮಂಕ, ಅದು ನಿನ್ನ ಬಿಂಬ. ಬೊಂಬ? ಬೊಂಬಲ್ವೋ, ಕನ್ನಡಿಲಿ ಕಾಣ್ತಾ ಇರೋದು ನಿನ್ನ ರೂಪಾನೇ. ಕಣ್ರಿಲಿ? ಈ ಕಂಡ್ರೆ ಕಾಣ್ತಿರೋ ನಂದನ ರೂಪ. ಹಂಗಾರೆ ನನ್ ಮೀಸೆ ಜುಟ್ಟೆಲ್ಲೋಯ್ತು. ಏ ಬೀರ, ಅಯ್ಯೋ ನಿನ್ನ ಅಗದು ಬಿದ್ದಿನ ಸಾಯವ್ರೆ, ಇದೇನೆಲ್ಲ ಆಗೋಗ್ಬಿಟ್ಟಿದ್ಯಾ ನೀನು? ಇದೇನ ಬೈರೂಪ? ಯೋ ಮಕ್ರಪ್ಪ, ಹಾಗಳಪ್ಪ, ಆ ಕಂಡ್ರೆಗೂ ನಾನೇ ಅವನಿ, ಆ ಕಂಡ್ರೆಗೂ ನಾನು. ಓ ಇದ್ರಾಗೂ ನಾನೇ ಅವನಿ, ಇದ್ರಾಗೂ ನಾನೇ ಅವನಿ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ. ನಿನ್ನ ಜಾಣತನ ಎಷ್ಟು ಹೊಗಳಿದ್ರು ಕಡಿಮೆನೆ. ಇಂಥ ಹೆಡ್ಡ 3 ಲೋಕ ಹುಡುಕಿದ್ರು ಸಿಕ್ಕೋದಿಲ್ಲ. ನಮ್ಮ ವಿದ್ಯಾಧರೆಗೋಸ್ಕರ ಆ ಬ್ರಹ್ಮ ಬಹಳ ಕಷ್ಟಪಟ್ಟು ಸೃಷ್ಟಿ ಮಾಡಿರೋ ಅಪೂರ್ವ ವಸ್ತು. ಮಂಕರಪ್ಪ, ಅವನು ಯಾರ? ನನ್ನ ಮಗ ಮರಮಂಕರಪ್ಪ. ಏನ್ ಅವನು ನಿನ್ನಾಗಿ ಕುದುರೆ ಕಾಯ್ತಾನ? ದನ ಕಾಯ್ತಾನ? ಕತ್ತೆ ಕಾಯ್ತಾನ? ಇವನು ನನ್ನ ಹಾಗೆ ಉಂಡು ಮಲಗೋದು. ಹಕ್ಕಿ ನೋಡು. ಇರ್ಲಿ ಇರ್ಲಿ ಬಿಡು, ದೊಡ್ಡ ಮನಸ್ಸ ಮನೆ ಮಕ್ಕಳೆಲ್ಲ ಹಿಂಗೆ. ಮುಚ್ಚ ಬಾಯಿ. ಅರಮನೆಯಲ್ಲಿ ಮಹಾರಾಜ ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಏನ್ ಹೇಳ್ತೀಯೋ? ಅಲ್ಲ ಕೈ ಬಿಡೋ, ಮಾತಾಡೋ. ಬುದ್ಧಿಗಿದ್ದಿ ನಡ್ಕೈತೇನೆ ನಿನಗೆ? ಮಾತಾಡೋಂತೀಯ, ಬಾಯಿ ಮುಚ್ಕೊಂತೀಯ. ಒಳ್ಳೆ ಸಾವಾಸ ಬಂತಲ್ಲ ನಿಂದು ನಂಗೆ. ಅರಮನೆಯಲ್ಲಿ ಮಹಾರಾಜರು ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಾನ್ ಕುರುಬರ ಪಿಳ್ಳ ಕುರಿ ಕಾಯ್ಕೊಂಡಿದ್ದೆ, ಮಂಕ್ರಪ್ಪನ ಎಳ್ಕೊಂಬಂದ ಅಂತ ಹೇಳ್ತೀನಿ. ಅಪ್ಪ, ಇವನ್ ನಂಬ್ಕೊಂಡ್ರೆ ಕುತ್ತಿಗೆಗೆ ತಂದ್ಬಿಡ್ತಾನೆ. ನೀನೀಗ ಯಾರು ಗೊತ್ತೇ? ಹೇಳ್ದಲ್ಲಪ್ಪ. ಅದು ತಪ್ಪು. ನೀನೀಗ ಕಾಶ್ಮೀರ ದೇಶದ ರಾಜಕುಮಾರ. ಯಾವ ಗಮಾರ? ಕಮಾರ ಅಲ್ವೋ, ಕುಮಾರ. ಕುಮಾರ್.
ಕಾಶ್ಮೀರದ ರಾಜಕುಮಾರ. ರೇಷ್ಮೆ ಕುಮಾರ. ಲೋ 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 ರೇಷ್ಮೆ ಕುಮಾರ ಅಲ್ವೋ ಪೆಂಗೆ, ಕಾಶ್ಮೀರ. ಯಾವನಲ್ಲಿ ಪೆಂಗೆ ಅಂತೇಳಿ ಮಂಗ್ಯ ನನ್ ಪೆಂಗೆ ಅಂತೇನಲ್ಲ ಈಗ ನಾನು ಹೇಳ್ದ ಹಾಗೆ ನೀನು ಕೇಳ್ಬೇಕು. ಈ ಅರಮನೆಯಲ್ಲಿ ಯಾರು ಏನ್ ಕೇಳಿದ್ರು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ಬೇಕು. ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ಚೂರಿ ತೋರಿಸ್ತೀಯ. ಕೂಸ ನನ್ ಕೈಗೆ ಹೊಟ್ಟೆ ಹಾಕ್ಸಿಕ್ಕು. ನಿನ್ ಗಂಟಕ್ಕೆ ಬೆಂಕಿ ಹಚ್ಚಿ ನಿನ್ ತಲೆ ಬುಡ ಕಡ್ದು ಬೀರಪ್ಪನಿಗೆ ಇಡ್ಲಿಲ್ಲ. ಕೂಸ ನನ್ನ ಹೆಸರು ಬೀರ್ನೇ ಅಲ್ಲ. ಏನು ಇದು ಎಳೆ ಮಕ್ಕಳಾಗ ಅಳ್ತಾ ಇದೆಯಲ್ಲ. ಮತ್ತೆ ಚೂರಿ ತೋರಿಸ್ತೀಯಲ್ಲ ನೀನು. ನಾನು ಹೇಳ್ದ ಹಾಗೆ ಕೇಳದೆ ಹೋದ್ರೆ ಮತ್ತೆ ಇನ್ನೇನ್ ಮಾಡ್ಲಿ ಹೇಳು. ಏನ್ ಹೇಳ್ಬೇಕು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೀನ್ ಅಟುದ ಹೇಳಿದ್ರೆ ಹೆಂಗ ಹೇಳೋದು? ಒಸಿ ತುಂಡಾಕು. ಹೇಳುವುದಕ್ಕೂ ಕೇಳುವುದಕ್ಕೂ ಅದ್ರಾಗ ಒಸಿ ತುಂಡು ಮಾಡು. ಹೇಳುವುದಕ್ಕೂ ಅದ್ರಾಗ ಒಸಿ ತುಂಡು. ಅಪ್ಪ ಇವನಿಗೆ ಪಾಠ ಹೇಳ್ಕೊಳಕ್ ಹೋದ್ರೆ ನಾವು ಮೂರ್ಖರಾಗ್ಬಿಡ್ತೀವಿ ಅಷ್ಟೇ. ಸಾಧಿಸುವ ಛಲವಿದ್ದವನಿಗೆ ತಾಳ್ಮೆ ಇರಬೇಕು ಗುಣಶೇಖರ. ನಿಂಗೆ ಹೇಳ್ತಿರೋದು ತಿಳ್ಕೊಳಪ್ಪ. ಎಲ್ಲಿ ಹೇಳೋ. ಹೇಳುವುದಕ್ಕೂ ಕೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಸಮಯ ಅಲ್ಲ.